ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತಿನ ಮಾಹಿತಿ ಸ್ಕಾಲರ್ಶಿಪ್ನ ಕುರಿತಾದಂತೆ. ಸೊ ರಿಲಯನ್ಸ್ ಫೌಂಡೇಶನ್ಸ್ ವತಿಯಿಂದ ಯಾರೆಲ್ಲ ಅಂಡರ್ ಗ್ರ್ಯಾಜುಯೇಟ್ಸ್ ಪೀಪಲ್ ಇದ್ದಾರೋ ಅವ್ರಿಗೆ ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಓವರ್ ಆಲ್ ಇಂಡಿಯಾಗೆ ಟೋಟಲ್ ಆಗಿ 5,000 ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ನ ಕುರಿತಾದಂತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರಬೇಕು, ಡಾಕ್ಯುಮೆಂಟ್ಸ್, ಸೊ ಎಲ್ಲದರ ಕುರಿತಾದಂತೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಯಾರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಯಾರೆಲ್ಲ PUC ಮುಗಿಸಿ ಡಿಗ್ರಿಗೆ ಫಸ್ಟ್ ಇಯರ್ ಡಿಗ್ರಿಗೆ ರೆಗ್ಯುಲರ್ ಆಗಿ ಜಾಯ್ನ್ ಆಗಿದ್ದೀರೋ ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ನಿಮ್ಮ PUCಲಿ ನೀವು 60% ಸ್ಕೋರ್ ಮಾಡಿರಬೇಕು. ಅದಾದ ನಂತರ ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಳ್ಳೋಕ್ಕೆ ನೀವು ಆಪ್ಟಿಟ್ಯೂಡ್ ಟೆಸ್ಟನ್ನು ಸಹ ಅಟೆಂಡ್ ಮಾಡಬೇಕು. ಸೊ ಆಪ್ಟಿಟ್ಯೂಡ್ ಟೆಸ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಇರುತ್ತೆ. ಸೊ 60 minutes ಟೆಸ್ಟ್, 60 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕಂಟೈನ್ ಆಗಿರುತ್ತೆ. ಸೊ ಅದಾದ ನಂತರ ನಿಮಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಮೆರಿಟ್ ಲಿಸ್ಟಲ್ಲಿ ಯಾರು ಫಸ್ಟ್ 5,000 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೋ ಆ ಒಂದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ ನಿಮ್ಮ ಡಿಗ್ರಿ ಗ್ರ್ಯಾಜುಯೇಷನ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಯಾರೆಲ್ಲ PUC 60% ಮುಗಿಸಿ ಡಿಗ್ರಿಗೆ ಜಾಯ್ನ್ ಆಗಿದ್ದೀರೋ ಅವರೆಲ್ಲರೂ ಸಹ ಈ ಒಂದು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ನ ಸದುಪಯೋಗ ಮಾಡಿಸ್ಕೊಬೋದು. ಸೊ ಇದೇ ರೀತಿ ಮತ್ತಷ್ಟು ಸ್ಕಾಲರ್ಶಿಪ್ ಮಾಹಿತಿಗೋಸ್ಕರ ಹಾಗೆ ಉದ್ಯೋಗ ಮಾಹಿತಿಗೋಸ್ಕರ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಮಾಹಿತಿಗಳನ್ನ ನಿಮಗೆ ಬಿಡ್ತಾ ಇರ್ತೀವಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.